ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಆಲೂಗಡ್ಡೆ ಮತ್ತು ಮೊಳಕೆ ಹೆಸರು ಕಾಳು ಹಾಕಿ ಒಂದು ದಾಲ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ. ಹೆಸರು ಕಾಳು ಮೊಳಕೆ ಕಟ್ಟಿರೋ ತಗೊಂಡಿದ್ದೀನಿ ನಾನು, ಮತ್ತು ಆಲೂಗಡ್ಡೆ ತಗೊಂಡಿದ್ದೀನಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ಬೇಕು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಜೀರಿಗೆ ಬೇಕು, ಸಾಸಿವೆ ಏನು ಬೇಡ, ಜೀರಿಗೆ ಬೇಕು. ಬನ್ನಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಣ್ಣೆ ಬೇಕು ಒಗ್ಗರಣೆಗೆ ನೋಡಿ. ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ ಕಾದಿದೆ, ಎಣ್ಣೆ ಹಾಕ್ಕಂತಿದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕಂತಿದ್ದೀನಿ ನೋಡಿ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ ಹಾಕಬೇಕು ಅಂತ ಅನ್ನಲ್ಲ, ಜೀರಿಗೆ ಹಾಕೋಣ. ಎಣ್ಣೆ ಕಾಯಬೇಕು ನೋಡಿ. 2 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ಜೀರಿಗೆ ಹಾಕಬೇಕು. ಜೀರಿಗೆ ನೋಡಿ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದೆ ನೋಡಿ. ಜೀರಿಗೆ ಚಟಪಟ ಅಂದಿದೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ ಮೊಗ್ಗಿದೆ ನೋಡಿ. ಶುಂಠಿ ಹಾಕ್ಕೊಂತ ಇದ್ದೀನಿ. ಈಗ ಫ್ಲೇಮ್ ಫುಲ್ ಸಣ್ಣ ಮಾಡ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಳ್ಳಿ ನೋಡಿ. ಇವಾಗ ಈರುಳ್ಳಿ ಹಾಕ್ಕೊಂತ ಇದ್ದೀನಿ. ನೋಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಮಗ್ಗಿಸ್ಕೋಬೇಕು. ಮೊಗ್ಗಿದಾಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಟೊಮೊಟೊ ಹಾಕೊಂಡು ಮಗ್ಗಿಸ್ಕೊಳ್ಳೋಣ. ನಾನು ದೊಡ್ಡ ಈರುಳ್ಳಿ 2 ಈರುಳ್ಳಿ ತಗೊಂಡಿದ್ದೀನಿ. ಟೊಮೊಟೊ ಸಣ್ಣ 1-3 ಟೊಮೊಟೊ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡ್ಕೊಂಡು ನೀವು ಅಷ್ಟು ಟೊಮೊಟೊ ಅಷ್ಟು ಈರುಳ್ಳಿ ತಗೋಬೋದು. ಏನು ಮೇಡಮ್ ಇಷ್ಟೊಂದು ಹಾಕ್ತಿರಲ್ಲ ಅಂತ ಅನ್ಕೋಬೇಡಿ. ಟೊಮೊಟೊ ಒಂಚೂರು ಮಗ್ಗಿದ್ಮೇಲೆ ಆಲೂಗಡ್ಡೆಗೆ ನೀರು ಹಾಕಿಟ್ಟಿರ್ತೀವಲ್ಲ, ಹೆಚ್ಚಿ ನೀರು ಹಾಕಿಟ್ಟಿರ್ತೀವಲ್ಲ, ಆಲೂಗಡ್ಡೆ ಕಪ್ಪಾಗಬಾರ್ದು ಅಂತ ನೀರು ಹಾಕಿಟ್ಟಿರ್ತೀವಿ. ನೀರನ್ನ ಬಸ್ಕೊಂಡ್ಬಿಟ್ಟು ಬರ್ತೀನಿ. ಟೊಮೊಟೊ ಮಗ್ಗಿದೆ. ಇವಾಗ ಆಲೂಗಡ್ಡೆ ಹಾಕ್ಕೊಂತ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಮಗ್ಗಿಸ್ಕೋಬೇಕು ನೋಡಿ. ಇವಾಗ ಹೆಸರು ಕಾಳು ಹಾಕ್ತಾ ಇದ್ದೀನಿ. ಹೆಸರು ಕಾಳು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಡ್ಕೋಬೇಕು. ಹೆಸರು ಕಾಳು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ನೋಡಿ. ಗರಂ ಮಸಾಲ ಸ್ವಲ್ಪ, ಧನಿಯಾ ಪುಡಿ ಅರ್ಧ ಸ್ಪೂನು, ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡ್ಕೋಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕಾನ್ ಒತ್ತೋದ್ಮೇಲೆ ಅಲ್ಲಿ ಹಾಲ್ ಅಂತ ಬರುತ್ತೆ. ಹಾಲ್ ಅಂತ ಓಡಿದ್ರೆ ನಾನು ಹಾಕಿದ ವಿಡಿಯೋ ಎಲ್ಲ ನಿಮಗೆ ಫಸ್ಟೇ ಬರುತ್ತೆ ನೋಡಿ. ಚೆನ್ನಾಗಿ ಮಗ್ಗಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಕಾಳು ಆಲೂಗಡ್ಡೆ ಎಲ್ಲ ಬೇಯಷ್ಟು ನೀರು ಹಾಕೋಣ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಕಾಳು ಮತ್ತು ಆಲೂಗಡ್ಡೆ 2 ಬೇಯಲಿಕ್ಕೆ ಚೆನ್ನಾಗಿ ಬೇಯಬೇಕು.
ನೋಡಿ ಕುದಿ ಬರ್ತಾ ಇದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚೋಣ. 3-4 ವಿಷಲ್ ಬರಬೇಕಿದು. ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. 3-4 ವಿಷಲ್ ಬಂದಮೇಲೆ ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಬಂತು ಅಂತ. ಇದು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಆಗಿದೆ, ಪ್ರೆಷರು ಲೈಟ್ ಆಗಿದೆ. ನೋಡಿ ಪ್ರೆಷರ್ ಹೋಗಿದೆ, ತೆಗಿತಾ ಇದ್ದೀನಿ. ನೋಡಿ ಘಮ ಘಮ ಅಂತ ಇದೆ. ನೋಡಿ ಹೀಗೆ ಕಾಳು ಬೇಕು ಅನ್ನೋರು ಹೀಗೆ ತಿನ್ಬೋದು, ಇಲ್ಲ ಅಂದರೆ ಇದನ್ನ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಬೋದು. ನಾನು ಸ್ಮ್ಯಾಶ್ ಮಾಡ್ತೀನಿ, ಅಂದರೆ ಕೂಡ್ಕೊಂಡಂಗಿರುತ್ತೆ ಅಂತ ಸ್ಮ್ಯಾಶ್ ಮಾಡ್ತೀನಿ ನಾನು. ನೋಡಿ ಸ್ಮ್ಯಾಶರ್ ಈ ಥರ ಮಸಿಯ ಮಂತು ಅಂತಾರೆ, ಹಂಗಾಗಿ ಈ ಕಟ್ ಮಾಡಬೇಕು. ನೋಡಿ ಮಸಿಯ ಕೋಲಲ್ಲಿ ಮಸಿತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ಕೂಡ್ಕೊಂಡಂಗಿರುತ್ತೆ. ಇನ್ನು ಒಂದೊಂದು ಕಾಳು ಬೆಂದಿರಲ್ಲ, ಆ ರೀತಿ ಇರುತ್ತಲ್ಲ, ಅವೆಲ್ಲ ಚೆನ್ನಾಗಿ ಬರುತ್ತೆ, ತಿನ್ನಾಗ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಇವಾಗ ಇದಕ್ಕೆ ಕಾಂಬಿನೇಷನು ನಾನು ಚಪಾತಿ ಮಾಡ್ಕೊಂಡಿದ್ದೀನಿ, ತೋರಿಸ್ತಾನೆ ನಿಮಗೆ. ನೋಡಿ ಸರ್ವ್ ಮಾಡ್ಕೊತ ಇದ್ದೀನಿ ನಾನು. ನೋಡಿ ಈ ರೀತಿ ಬಂದಿದೆ. ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ಕೊಂತ ಇದ್ದೀನಿ ನಾನು. ನೋಡಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂತ ಇದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತಾ ಇದ್ದೀನಿ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಇದೆ. ಸೂಪರಾಗಿದೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ದಾಲ್ ಮಾಡ್ಕೊಂಡು ಹಾಕ್ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಇದನ್ನು ಮಾಡಿದ್ರೆ, ಅಮ್ಮ ಇನ್ನೊಂದು ಚಪಾತಿ ಎಕ್ಸ್ಟ್ರಾ ಕೊಡು, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಅಂತ ಹೇಳ್ತಾಳೆ. ಹಂಗಾಗಿ ನನ್ನ ಮಗಳಿಗೋಸ್ಕರ ಈ ದಾಲ್ ಮಾಡಿದ್ದೀನಿ.